ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ನನ್ನಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ತುಂಬಾನೇ ವಿಶೇಷವಾಗಿರುವಂತ ಒಂದು ದಿನ ಅಂತ ಹೇಳ್ಬಹುದು. ಯಾಕಂದ್ರೆ ಇವತ್ತು ನನ್ನ ಮಗ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಸೊ ನನ್ಗೆ ಮಾತ್ರ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ನೋಡ್ತಾ ನೋಡ್ತಾ ನನ್ನ ಮಗ ಯಾವಾಗ ಈ ರೀತಿ ದೊಡ್ಡವನಾದಂತಾನೆ ನನಗೆ ಗೊತ್ತಾಗ್ತಿಲ್ಲ. ಸೊ ತುಂಬಾನೇ ಒಂದ್ ಕಡೆಯಿಂದ ಖುಷಿ ಆಗ್ತಾ ಇದೆ, ಒಂದ್ ಕಡೆಯಿಂದ ಭಯ ಕೂಡ ಆಗ್ತಾ ಇದೆ. ಹಾಗೆ ನಾನು ಇವತ್ತು ಬೆಳಗ್ಗೆ ಎದ್ಬಿಟ್ಟು ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ನಂತರ ನನ್ನ ಮಗನಿಗೆ ಎಬ್ಬಿಸ್ತಾ ಇದ್ದೀನಿ. ಪಾಪಾ, ಸ್ಕೂಲ್ಗೆ ಹೋಗಲ್ವಾ? ಹೇ ಬಗರಿ, ಸ್ಕೂಲ್ಗೆ ಹೋಗ್ಬೇಕು ಹೇಳೋ. ಸ್ಕೂಲ್ಗೆ ಹೋಗಲ್ವಾ? ನೀವು ಸೊಳ್ಳಿ ಬಂತು. ಸ್ಕೂಲ್ಗೆ ಹೋಗಲ್ವಾ ಮಗನೇ? ಈಗ ಹೇಳಿ, ಸ್ಕೂಲ್ಗೆ ಹೋಗ್ಬೇಕು. ಫ್ರೆಂಡ್ಸ್, ನನ್ನ ಮಗನ ಎಬ್ಬಿಸಿ ಅವನಿಗೆ ಫ್ರೆಶ್ ಅಪ್ ಆಗಕ್ಕಂತ ಕಳಿಸಿದೆ. ಸೊ ಫ್ರೆಂಡ್ಸ್, ಇನ್ನೊಂದೇನು ಹೇಳಬೇಕಪ್ಪ ಅಂದ್ರೆ, ಸೊ ನನ್ನ ಮಗನ ಜೊತೆ ಪ್ರತಿಯೊಂದು ಕ್ಷಣ ಕೂಡ ತುಂಬಾನೇ ಎಂಜಾಯ್ ಮಾಡ್ತೀನಿ. ಹಾಗೆ ಪ್ರತಿಯೊಂದು ಕೂಡ ನಾನು ಒಂದು ವಿಡಿಯೋಸ್ ಅನ್ನ ಮಾಡಿ ಮೊಬೈಲ್ ಅಲ್ಲಿ ಸೇವ್ ಮಾಡ್ತಾ ಇರ್ತೀನಿ. ಸೊ ಈಗ ಯೂಟ್ಯೂಬ್ ಇರೋ ಕಾರಣಕ್ಕೆ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮುಂಚೆಯಿಂದನೂ ಇವನು ಚಿಕ್ಕ ಬೇಬಿ ಇದ್ದಾಗಿಂದನೂ ವಿಡಿಯೋಸ್ ಫೋಟೋಸ್ ಅನ್ನ ತೆಗೆದು ಸಿಕ್ಕಾಪಟ್ಟೆ ಮೆಮರಿ ಕಾರ್ಡ್ ಅಲ್ಲಿ ಇದರಲ್ಲಿ ಸೇವ್ ಮಾಡ್ತಾನೆ ಇರ್ತಿದ್ದೆ. ಸೊ ಈಗ ಯೂಟ್ಯೂಬ್ ಇದೆ. ಸೊ ಯೂಟ್ಯೂಬ್ ಅಲ್ಲಿ ನಿಮ್ ಜೊತೆ ಕೂಡ ನಾನು ಈ ಖುಷಿಯನ್ನ ಹಂಚ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಫ್ರೆಂಡ್ಸ್, ಬೇಗ ಹೋಗು. ನಿಂತ್ಕೊಂಡೆ ಮಾಡು. ಬೇಗ ಬೇಗ ಮಾಡು. ದೀಪ ಬೇಡ, ನಾ ಎಲ್ಲ ಹಚ್ತೀನಿ. ಆಮೇಲೆ ಸ್ನಾನ ಮಾಡ್ಬಿಟ್ಟು. ಈಗ ನೀ ಅಷ್ಟೇ ಮಾಡು. ಗೋವಿಂದ ಹೇಳ್ಬೇಕು. ಬಾ, ಈಗ ಸ್ವಲ್ಪ ಹಚ್ಕೋ. ನನಗ ಸಾಕು ಬಿಡು. ಬಾ ಮತ್ತೆ. ಯಾರಿಗೆ? ನೀರು ಕುಡ್ಕೋ ಫಸ್ಟ್. ಮ್ಯಾಗಿ ಕಟ್ತೀನಿ ಮಗನೇ. ಶಂಭು ಸೀದಾ ಹಚ್ಕೊಂಡಿಲ್ಲ ನೀನು. ಬೇಗ ಬೇಗ ಕುಡ್ಕೋ. ಓಕೆ, ಅಲ್ಲಿ ಪಪ್ಪ ಹತ್ರ ಕುತ್ಕೊಂಡು ಸೋಫಾ ಮೇಲೆ ನಾ ತಿಂಡಿ ತಂದು ಕೊಡ್ತೀನಿ. ಬೇಗ ಬೇಗ ತಿನ್ಕೋಬೇಕು, ಟೈಮ್ ಆಗುತ್ತೆ. ಕೇಕ್ ಇರ್ಲಿ ತಾನೆ ನಿನ್ಗೆ? ಕೇಕು ಮ್ಯಾಗಿ ಬೇಕಾ ಬೇಡವಾ? ಮ್ಯಾಗಿ ಬೇಕಾ? ಓಕೆ, ಇಲ್ಲಿ ಕುಕ್ ಆಗ್ತಾ ಇದೆ, ಮ್ಯಾಗಿ ಕೊಡ್ತೀನಿ. ಇಲ್ಲಿ ಫಸ್ಟ್ ಒನ್ ಇದೆ ಅಲ್ವಾ ಬಾಂಡ್ಲಿ, ಅದರಲ್ಲಿ ಮ್ಯಾಗಿ ಕುಕ್ ಮಾಡ್ತಾ ಇದ್ದೀನಿ. ಬೇಗ ಕುಡ್ಕೊಂಡಿರು. ಫ್ರೆಂಡ್ಸ್, ಇವತ್ತು ನಾನು ಬ್ರೆಡ್ ಆಮ್ಲೆಟ್ ಮತ್ತೆ ಬೂಸ್ಟ್ ಅನ್ನ ನನ್ನ ಮಗನಿಗೆ ಟಿಫಿನ್ಗೆ ಕೊಡ್ತಾ ಇದ್ದೀನಿ. ಸೊ ಅವನು ಕೈಯಲ್ಲೇ ತಿನ್ಕೋದಿಲ್ಲ. ಸೊ ನೋಡೋಣ ಅಂತ ಕೊಟ್ಟೆ. ಸೊ ಇವನು ಹಾಲ್ ಮಾತ್ರ ಇಲ್ಲಿ ಬೂಸ್ಟ್ ಕುಡಿತಾ ಇದ್ದಾನೆ. ಅಲ್ಲಿವರೆಗೂ ನಾನು ನಮ್ಮ ಮನೆಯವ್ರಿಗೆ ಟಿಫಿನ್ ಕೂಡ ರೆಡಿ ಮಾಡ್ತಾ ಇದ್ದೆ. ಸೊ ರೆಡಿ ಆಗಿತ್ತು. ಸೊ ಕೊಡ್ತಾ ಇದ್ದೆ ಅವ್ರಿಗೆ. ಸೊ ನಾನಿಲ್ಲಿ ಇವತ್ತು ಉಪ್ಪಿಟ್ಟು ಮತ್ತೆ ಮೊಸರನ್ನ ಇವರಿಗೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ನನ್ನ ಮಗ ಉಪ್ಪಿಟ್ಟು ತಿನ್ನೋದಿಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ನಾನು ಇಲ್ಲಿ ಬ್ರೆಡ್ ಆಮ್ಲೆಟ್ ಅನ್ನ ಕೊಟ್ಟಿದ್ದೀನಿ. ಸೊ ನನ್ನ ಮಗ ತಿಂತಾ ಇರಲಿಲ್ಲ ಸರಿಯಾಗಿ, ಅದಕ್ಕೋಸ್ಕರ ನಾನೇ ಬಂದು ತಿನ್ನಿಸ್ತಾ ಇದ್ದೀನಿ. ಸೊ ಡೈಲಿ ಅವನು ಅದೇ. ಸೊ 1 ಅವರ್ ಬೇಕು. ಒಂದೇನು ತಿಂದರೂ ಕೂಡ ಅವನು 1 ಅವರ್ವರೆಗೂ ತಿಂತಾನೆ. ಸ್ಕೂಲಲ್ಲಿ ಯಾವ ರೀತಿ ತಿಂತಾನೆ, ಯಾವ ರೀತಿ ತಿನ್ನೋದಿಲ್ಲ ಗೊತ್ತಿಲ್ಲ. ಸೊ ಮಿಸ್ ಹೇಳಿ ಬರ್ಬೇಕು ನಾನು ಅವನಿಗೆ ತಿನ್ನಿಸಿ ಅಂತ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಮನೇಲಿ ಮಾತ್ರ ತುಂಬ ಸಿಕ್ಕಾಪಟ್ಟೆ ಅವನು ನನಗೆ ಕಾಡಿಸಿ ತಿಂತಾನೆ. ಸೊ ನನಗೆ ಬೇಜಾರಾಗ್ಬಿಡುತ್ತೆ. ಒಂದೊಂದ್ಸತಿ ಹೊಡಿಬೇಕು ಅನಿಸುತ್ತೆ, ಅಷ್ಟು ಕಾಡಿಸ್ತಾನೆ ತಿನ್ನೋದ್ರಲ್ಲೇ. ಫ್ರೆಂಡ್ಸ್, ಆದರೆ ನನ್ನ ಮಗನಿಗೆ 3 ಹೊತ್ತು ನಾನು ಸರಿಯಾಗಿ ಟೈಮ್ ತಗೊಂಡು ತಿನ್ನಿಸಿದ್ರೆ ಸಾಕು. ಅವನು ಪದೇ ಅದು ಕೊಡು ಇದು ಕೊಡು ಅಂತ ತಿನ್ನೋಕೆ ಕೇಳೋದಿಲ್ಲ. ನೀವು ಅಂಗಡಿ ಚಾಕ್ಲೇಟ್ ತಂದು ಕೊಟ್ಟರು ಕೂಡ ಅವನು ತಿನ್ನೋದಿಲ್ಲ. 3 ಹೊತ್ತು ಸರಿಯಾಗಿ ಹೊಟ್ಟೆ ತುಂಬ ಊಟ ತಿಂದರೆ ಸಾಕು. ಅವನು ಬೇರೆದೇನು ಕೇಳೋದಿಲ್ಲ. ಅದು ಒಂದು ರೂಢಿ ತುಂಬ ಚೆನ್ನಾಗಿ ಇದೆ ನನ್ನ ಮಗಂದು. ನಂತರ ನಾನು ಇಲ್ಲಿ ಅವನು ಬಾಕ್ಸಿಗೆ ಅಂದ್ಬಿಟ್ಟು ಮ್ಯಾಗಿಯನ್ನು ಮಾಡಿದ್ದೀನಿ. ನಂತರ 10 ಗಂಟೆಗೆ ಏನೋ ಒಂದು ಸ್ನ್ಯಾಕ್ಸ್ ರೀತಿಯಲ್ಲಿ ಕೊಟ್ಟು ಕಳಿಸಿ ಅಂದಿದ್ರು. ಸೊ ಅದ್ರಗೋಸ್ಕರ ನಾನಿಲ್ಲಿ ಕೇಕನ್ನು ಕೊಡ್ತಾ ಇದ್ದೀನಿ. ಸೊ ಈ ಕೇಕನ್ನು ನಾನು ಮನೆಯಲ್ಲೇ ಮಾಡಿದ್ದು. ಸೊ ಈ ಕೇಕನ್ನು ಯಾವ ರೀತಿ ಮಾಡ್ತಾರೆ ಅಂತ ಕೆಲವು ವಿಡಿಯೋಸ್ಗಳನ್ನು ನಾನು ಶೇರ್ ಮಾಡಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್.
ನಂತರ ನಮ್ಮ ಮನೆಯವರಿಗೆ ಅಳಸಂದಿ ಕಾಳಿನ ಪಲ್ಯ ಮತ್ತು ಸಾಂಬಾರು, ನಂತರ ಚಪಾತಿಯನ್ನು ಮಾಡಿದ್ದೀನಿ. ಸೊ ಇದರಲ್ಲಿ ಉಪ್ಪಿನಕಾಯಿ ಒಂದು ಇಡಬೇಕಾಗಿತ್ತು, ಅದೊಂದು ಮಿಸ್ ಆಯಿತು. ಸೊ ಇದನ್ನ ಹಾಗೆ ವಿಡಿಯೋ ಮಾಡ್ತಾ ಮಾಡ್ತಾ ಅವ್ರ ಬಾಕ್ಸ್ ಕೂಡ ರೆಡಿ ಮಾಡಿದೆ. ಸೊ ಅವ್ರದ್ದು ಬಾಕ್ಸ್ ರೆಡಿ ಆಗಿದೆ, ನನ್ನ ಮಗನ ಬಾಕ್ಸ್ ಕೂಡ ರೆಡಿ ಆಗಿದೆ. ಆದ್ರೂ ನನ್ನ ಮಗಂದು ತಿನ್ನೋದು ಮುಗಿದಿಲ್ಲ ಫ್ರೆಂಡ್ಸ್. ಇಲ್ಲಿ ಕಚ್ಚು ಫ್ರೆಂಡ್ಸ್, ನಿಮ್ಮ ಮನೇಲಿ ಕೂಡ ಚಿಕ್ಕ ಮಕ್ಕಳಿದ್ರೆ ಇದೇ ರೀತಿ ಹಠ ಮಾಡ್ತಾರಾ, ಏನು ಸರಿಯಾಗಿ ತಿನ್ಕೋತಾರ ಅನ್ನೋದನ್ನ ಪ್ಲೀಸ್ ನನಗೆ ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ನನ್ನ ಮಗ ಮಾತ್ರ ತಿನ್ಕೋ ಅಂದರೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ನೀವು ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬಾ ಕಾಡ್ತಾನೆ ಅವನು ತಿನ್ನೋದ್ರಲ್ಲಿ, ಬೇರೆ ಯಾವುದ್ರಲ್ಲೂ ನನಗೆ ಜಾಸ್ತಿ ಇವನು ಕಾಡಿಸೋದಿಲ್ಲ. ನನ್ನ ಮಗನ ಸ್ಕೂಲ್ ಬ್ಯಾಗ್ ರೆಡಿ. ಸೊ ಇವನಿಗೆ ಸ್ಕೂಲ್ ಬಿಡೋಕ್ಕಂತ ಹೋಗ್ತಾ ಇದ್ದೀನಿ. ಸೊ ಫೈನಲಿ ತಿನ್ನಿಸ್ಬೇಕಾದ್ರೆ ತುಂಬ ಕಷ್ಟ ಆಯಿತು. ಸೊ ಹಾಗೆ ಹೀಗೆ ಮಾಡಿ ಸ್ವಲ್ಪ ತಿಂದು ಸ್ವಲ್ಪ ಬಿಟ್ಟ ಅವನು. ಈಗ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೀವಿ. ಸ್ಕೂಲಲ್ಲಿ ಕುತ್ಕೋತಾನೋ ಆಳ್ತಾನೋ ಗೊತ್ತಿಲ್ಲ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್. ಬ್ಯಾಗ್ ಭಾರ ಇದೆ, ಅದು ಚೆನ್ನಾಗಿ ಕಾಣಿಸುತ್ತೆ, ಭಾರ ಇದೆ ಅದು. ಎಲ್ಲಿದೆ ನಿಂದು? ಎಲ್ಲಿ ಹೋಗ್ತಿದ್ಯಾ? ಮನೆಗೆ ಹೋಗ್ತಿದ್ಯಾ ಮತ್ತೆ? ಅದು ಅನ್ಸುತ್ತೆ. ಸೊ ಹೋದ ತಕ್ಷಣನೇ ನನ್ನ ಮಗ ಆಟ ಆಡೋಕ್ಕೆ ಕುತ್ಕೊಂಡ್ಬಿಟ್ಟ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ಇವನು ಅಳೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಕುತ್ಕೋತೀನಿ, ಆಟ ಆಡಿ, ಇಲ್ಲೇ ನಾ ಹೊರಗೆ ಕುತ್ಕೋತೀನಿ. ಏನ್ ಮಗನೆ, ಒಳಗೆ ಕುತ್ಕೋಬಾರ್ದಂತೆ, ಹೊರಗೆ ಕುತ್ಕೋತೀನಿ ನಾನು, ಓಕೆನಾ? ಇಲ್ಲಿ ಕುತ್ಕೋತೀನಿ ನಾನು, ಇಲ್ಲೇ ಕುತ್ಕೋತೀನಿ, ಓಕೆನಾ? ಇಲ್ಲಿ ಕುತ್ಕೋತೀನಿ ನಾನು. ಸೊ ನನ್ನ ಮಗನಿಗೆ ಆಟ ಆಡೋಕ್ಕೆ ಇಲ್ಲಿ ಟಾಯ್ಸ್ ಸಿಕ್ಕಿದ್ದಕ್ಕೆ ಅಳ್ತಾನೆ ಇಲ್ಲ. ಸೊ ತುಂಬ ಚೆನ್ನಾಗಿ ಆಟ ಆಡ್ಕೊಂತು ಕುತ್ಕೊಂಡವನೇ. ಸೊ ಬೆಂಚ್ ಮೇಲೆ ಕುತ್ಕೊಳ್ಬಿಟ್ಟು ಫಸ್ಟ್ ಆಟದ ಕಡೆನೇ ಹೋಗಿ ಇಲ್ಲಿ ಕುತ್ಕೊಂಡವನೇ, ನೋಡ್ತಾ ಇರ್ಬೋದು. ಬೇರೆ ಮಕ್ಕಳೆಲ್ಲ ತುಂಬ ಸಿಕ್ಕಾಪಟ್ಟೆ ಆಳ್ತಾ ಇದ್ದಾರೆ. ಸೊ 2-3 ದಿನ ಆಯ್ತಂತೆ ಬರ್ತಾ ಇದ್ದು ಮಕ್ಕಳು ಇವರು, ಆದ್ರೂ ಸಿಕ್ಕಾಪಟ್ಟೆ ಆಳ್ತಾ ಇದ್ದಾರೆ. ಸೊ ನನ್ನ ಮಗ ಫಸ್ಟ್ ಟೈಮಿಗೆ ಬಂದಿದ್ದು, ಇವತ್ತೇ ಫಸ್ಟ್ ಅವನು ಸ್ಕೂಲಿಗೆ ಬಂದಿದ್ದು. ಸೊ ಸ್ವಲ್ಪನೂ ಆಳ್ತಾ ಇಲ್ಲ, ಸುಮ್ಮನೆ ಆಟ ಆಡ್ತಾ ಇದ್ದಾನೆ. ಸೊ ಇಲ್ಲಿ ಡೋರ್ ಕ್ಲೋಸ್ ಮಾಡಿದ್ರು, ಡೋರ್ ಕ್ಲೋಸ್ ಮಾಡಿದ್ದಕ್ಕೆ ನನ್ನ ಮಗ ಅಳ್ತಾ ಇದ್ದಾನೆ. ನನ್ನ ಮಗ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ. ಸೊ ಮಿಸ್ ಡೋರ್ ಕ್ಲೋಸ್ ಮಾಡಿಬಿಟ್ರು, ಕೆಲವು ಮಕ್ಕಳು ತುಂಬ ಅಳ್ತಾ ಇದ್ದಾರೆ ಅಂದ್ಬಿಟ್ಟು ಅವರು ಡೋರ್ ಕ್ಲೋಸ್ ಮಾಡಿದ ತಕ್ಷಣನೇ ನನ್ನ ಮಗ ಶುರು ಮಾಡ್ದ ಅಳೋದು ಕೂಡ. ಸೊ ಮಿಸ್ ಎಲ್ಲ ಅಂದರು, ಸೊ ಇಲ್ಲಿ ಕುತ್ಕೋಬೇಡಿ, ಹೋಗಿ, ಒಬ್ಬರಿಂದ ಒಬ್ಬರು ಮಕ್ಕಳು ಅಳ್ತಾರೆ, ಪೇರೆಂಟ್ಸ್ನ ನೋಡ್ಬಿಟ್ಟು ಹೋಗಿ ಅಂದರು. ಸೊ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅವ್ನಿಗೆ ಇಲ್ಲಿ ನಾನು ಒಂದು ಹಾಫ್ ಆನ್ ಅವರ್ ಕುತ್ಕೋಬೇಕು ಅಂದ್ಕೊಂಡೆ. ಸೊ ಕುತ್ಕೊಳ್ಳೋಕ್ಕೆ ಮಿಸ್ ಕೊಡ್ತಾ ಇಲ್ಲ. ಸೊ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಮಗ ಅಳ್ತಾ ಇದ್ದಾನೆ. ಸೊ ಅದೇ ಹೇಳಿ ಬಂದಿದ್ದೀನಿ, ಜಾಸ್ತಿ ಆದರೆ ಕಾಲ್ ಮಾಡಿ ಅಂದ್ಬಿಟ್ಟು. ಸೊ ನೋಡೋಣ ಏನು ಮಾಡ್ತಾನೋ ಗೊತ್ತಿಲ್ಲ, ಬೇಗನೆ ಬಂದು ಕರ್ಕೊಂಡು ಹೋಗ್ತೀನಿ ಅವನ್ನ ನಾನು. ಸೊ ಬೇಜಾರು ಆಗ್ತಾ ಇದೆ ಒಂಥರ, ನನ್ನ ಮಗ ಫಸ್ಟ್ ಟೈಮ್ ಇವತ್ತು ಸ್ಕೂಲ್ಗೆ ಹೋಗಿದ್ದಾನೆ ಅಂತ ಖುಷಿ ಕೂಡ ಆಗ್ತಾ ಇದೆ ನನಗೆ. ಫ್ರೆಂಡ್ಸ್, ಮಗನ ಸ್ಕೂಲ್ ಬಿಟ್ಟು ಬರೋದ್ರಲ್ಲೇ ಮನೆಗೆ 9 ಆಯಿತು. ಯಾವ ರೀತಿ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಸೊ ಬೆಳಗ್ಗೆ ಅಂತ ನಾನು ಬೇರೆ ಏನು ಕೆಲಸ ಮಾಡಿಲ್ಲ. ಸೊ ಅಡುಗೆ ಮಾಡಿ ಟಿಫಿನ್ ಮಾಡಿ ಕಳಿಸಿದ್ವಿ, ಒಂದು ಕೆಲಸ ಆಗೋಯ್ತು. ಸೊ ಬೇಗ ಬೇಗ ಮಾಡಿದೆ, ಆದರೂ ಹೆಂಗೆ ಟೈಮ್ ಹೋಯ್ತು ನನಗೆ ಗೊತ್ತಿಲ್ಲ. ಸೊ ಬೆಳಗ್ಗಿಂದ ನಾನು ಕೂಡ ಏನು ಕುಡ್ಕೊಂಡಿರಲಿಲ್ಲ, ಕೇವಲ ಒಂದು ಕಪ್ಪು ನೀರು ಮಾತ್ರ ಕುಡ್ಕೊಂಡಿದ್ದೆ. ಅದಕ್ಕೆ ಈಗ ನಾನು ಇಲ್ಲಿ ಟೀ ಮಾಡಿಕೊಂಡು ಟೀ ಕುಡಿತಾ ಇದ್ದೀನಿ. ಈ ಟೀ ಕುಡ್ಕೊಂಡ್ಬಿಟ್ಟು ನಂತರ ನಾನು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ಆದಷ್ಟು ಬೇಗ ಬೇಗ ಮನೆ ಕೆಲಸ ಮಾಡಿಕೊಂಡು
ಮಿಸ್ 12:15 ಬರೋಕ್ಕೆ ಹೇಳಿದ್ದಾರೆ. ಸೊ 12 ಗಂಟೆಗೆ ನಾವು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮಗ ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ಬೋದು, ಅಳ್ತಾ ಇದ್ದಾನೋ ಇಲ್ಲ ಆಟ ಆಡ್ತಾ ಇದ್ದಾನೋ ಅಂತ. ಅಂದರೆ ನಾಳೆ ಅವ್ನಿಗೆ ಕಳ್ಸೋಕ್ಕೆ ನಂಗೆ ಒಂಥರ ಧೈರ್ಯ ಬರುತ್ತೆ ಅವ್ರಿಗೋಸ್ಕರ. ಸೊ ಇದು ತುಂಬ ಬೇಜಾರಾಗ್ತಾ ಇತ್ತು, ಬರೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ನನಗೆ ಅಲ್ಲಿ ಕುತ್ಕೋಬೇಕು ಇನ್ನೂ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡೆ. ಸೊ ಮಿಸ್ಸು ಹೋಗಿ ಅನ್ನೋ ಕಾರಣಕ್ಕೆ ನಾನು ಮನೆಗೆ ರಿಟರ್ನ್ ಬಂದೆ. ಸೊ ಬೇಗ ಕೆಲಸ ಮುಗಿಸ್ಕೊಂಡು 12 ಗಂಟೆ ಅಂದರೆ ನಾನು ಮಗನ ಹತ್ರ ಹೋಗ್ತೀನಿ. ಫ್ರೆಂಡ್ಸ್ 12:15 ಆಯಿತು. ಸೊ ನಾನು ಕೆಲಸ ಮುಗಿಸಿ ಬರೋದ್ರಲ್ಲಿ. ಸೊ 12:15ಗೆ ನನ್ನ ಮಗನ ಸ್ಕೂಲ್ ಹತ್ರ ಬಂದೆ ನಾನು. ಸೊ ಅವನಿಗೆ ಟಿಫಿನ್ ಏನೋ ಮಾಡಿಸ್ತವ್ರೆ, ಇಲ್ಲೇ ಕಾಣ್ತಾ ಇದೆ ನನಗೆ. ಫ್ರೆಂಡ್ಸ್ ಮನೆಯಲ್ಲಿ ನಾನು ಕೈಲಿಂದಾನೇ ಇವನಿಗೆ ತಿನ್ನಿಸೋದು. ಸೊ ತಿನ್ನಿಸಿದ್ರು ಕೂಡ ಸರಿಯಾಗಿ ತಿನ್ನೋದಿಲ್ಲ, ಬೇಗ ತಿನ್ನೋದಿಲ್ಲ, ಬಾಯಲ್ಲಿ ಇಟ್ಕೊಂಡೆ ಹಾಗೆ ಕುತ್ಕೊಂಡು ಬಿಡ್ತಾನೆ. ಸೊ ಇಲ್ಲಿ ಚಿಕ್ಕ ಮಕ್ಕಳ ಜೊತೆ ಎಲ್ಲರ ಜೊತೆ ಇವನು ಕುತ್ಕೊಂಡು ತಿಂತಾ ಇರೋದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸೊ ಇವನು ಕೈಯಾರೆ ಅವ್ನು ತಿನ್ಕೋತಾ ಇದ್ದಾನೆ. ಸೊ ನನಗೆ ಅನಿಸ್ತು ಇನ್ನೂ ಸ್ವಲ್ಪ ಲೇಟಾಗಿ ಬರಬೇಕಿತ್ತೇನೋ ಅಂತ. ಸೊ ನೋಡು ನಾನು ನಾಳಿಂದ ನಾನು ಲೇಟಾಗಿ ಬರಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅವ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಅವನು ಊಟ ಮಾಡ್ತಾ ಇದ್ದ ತುಂಬ ಚೆನ್ನಾಗಿ. ನನ್ನ ಮಗನ ನೋಡಿದ ಮೇಲೆ ನನಗೆ ತುಂಬ ಸಮಾಧಾನ ಆಯಿತು. ಸೊ ಇವನು ಅಳ್ತಾ ಇಲ್ಲ, ನಗ್ತಾ ಫ್ರೆಂಡ್ ಜೊತೆ ಚೆನ್ನಾಗಿದ್ದಾನೆ ಅಂದ್ಬಿಟ್ಟು. ಇವಂದ ಹಾ ಸರಿ. ಈ ತರ ಬರ್ದಿದ್ದೀರಾ? ಬೈಂಡ್ ಹಾಕ್ಬಿಟ್ಟು ಎಲ್ಲ ಹೆಸರೆಲ್ಲ ಬರ್ಬೋದು. ಓಕೆ ಮ್ಯಾಮ್. ಹಾ ಹೋಗಣ್ವಾ? ಇದು ನೀ ಹಿಡ್ಕೋ. ಭಾರ ಇದೆ ನೋಡಿದು. ಹೋಗಣ್ವಾ? ಹತ್ತು ಮಗನೇ. ಹೀಗೆ ಹೋಗೋಣ. ಹೀಗೆ ನಡಿ. ಇಲ್ಲಿ ಭಾರ ಇಲ್ವಾ ಬ್ಯಾಗು? ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಅಲ್ಲಿ ಬೆಲ್ಟ್ ಕೊಡ್ತಾರಂತೆ, ಬೆಲ್ಟ್ ಇಸ್ಕೊಳ್ಳೋಣ. ಬೇಗ ಹೋಗು. ಏನು? ಹೌದಾ? ಸ್ಕೂಲಲ್ಲಿ ಕ್ರೈ ಮಾಡ್ದಾ? ಸ್ವಲ್ಪ ಮಾಡ್ದ, ಆಮೇಲೆ ಸುಮ್ಮನೆ ಕೂತ್ಕೊಂಡ. ವೆರಿ ಗುಡ್. ಏನ್ ತಿಂದಿ? ಹೌದಾ, ಚೆನ್ನಾಗಿತ್ತಾ? ನಿಮ್ ಸ್ಕೂಲ್ ಎಲ್ಲಿದೆ ಈಗ? ಎಲ್ಲಿ? ಬ್ಯಾಕ್ ಸೈಡ್ ಇದೆ. ಇದ್ರ ಬ್ಯಾಕ್ ಸೈಡು. ಓ ನಿನ್ಗೆಲ್ಲ ಗೊತ್ತಾ? ಬಾ ಮನೆಗೆ ಹೋಗೋಣ ಈಗ. ಇಲ್ಲಿದೆ ಬಾ. ಇಲ್ಲಿ ಪಾಪ ಇಲ್ಲಿ ಬಂದಿದೆ. ಇಲ್ಲಿ ಪಾಪ ಇಲ್ಲಿದೆ ಬಂದೆ. ಪಾಪ ಇಲ್ಲಿದೆ ಬಾ. ಇಲ್ಲಿ ಕಾರಲ್ಲಿದೆ ಬಾ. ಬೇಗ ಬಾ. ಆ ಕಡೆ ಹೋಗ್ಬಾರ್ದು, ಬೈಕ ಬಾ. ಅಲ್ಲಿದೆ ನೋಡು ಬ್ಲೂ ಕಲರು. ಬಂದ್ರೆ ಬಾ, ಮುಂದೆ ನೋಡು. ಮುಂದೆ ಬಾ, ಓಡಿ ಬಾ. ಮುಂದೆ ಬಂದು ನೋಡು. ಫ್ರೆಂಡ್ಸ್ 12:15ಗೆ ನಾನು ಕರೆಯಕ್ಕೆ ಹೋಗಿದ್ದೆ. ಸೊ 1:30 ಆಯಿತು ನಮ್ಮ ಮನೆಗೆ ಬರೋದ್ರಲ್ಲಿ. ನನ್ನ ಮಗನ ಕರ್ಕೊಂಡು ಸ್ಲೋಲಿ ಫೋಟೋ ತೊಗೊಂಡು ಬರೋದ್ರಲ್ಲಿ ಟೈಮ್ ಆಯಿತು. ಸೊ ಇವನಿಗೆ ಈಗ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ನಂತರ ಇವನ್ನ ಮಲಗಿಸ್ತೀನಿ. ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ದವನೇ. ಈಗ ಮಲಗಿಸ್ಲಿಲ್ಲ ಅಂದರೆ ಸಾಯಂಕಾಲ ಮಲಗ್ತಾನೆ ಅವನು. ಅದಕ್ಕೋಸ್ಕರ ನನ್ನ ಬಂಗಾರಿ ಫಸ್ಟ್ ಟೈಮು ಸ್ಕೂಲ್ಗೆ ಹೋಗಿ ಬಂದ್ಬಿಡ್ತು ಮಮ್ಮ ಹತ್ರ. ಬಂಗಾರ ಹಿಂಗೆ ಗುಡ್ ಬಾಯ್ ಆಗ್ಬೇಕು ನೀನು. ಬಾಯ್.